ಬೆಂಗಳೂರಲ್ಲಿ ಗುಂಡಿಯನ್ನ ಮುಚ್ಚೋದಕ್ಕೆ ಕೋಟಿ ಕೋಟಿ ಖರ್ಚು ಮಾಡಲಾಗ್ತಾ ಇದೆ. 6 ತಿಂಗಳಲ್ಲಿ 33.85 ಕೋಟಿ ಖರ್ಚು ಮಾಡಿದೆ ಜಿಬಿಎ. ಬೆಂಗಳೂರಲ್ಲಿ ಗುಂಡಿಯನ್ನ ಮುಚ್ಚೋದಕ್ಕೆ ಕೋಟಿ ಕೋಟಿ ಹಣವನ್ನ ಖರ್ಚು ಮಾಡಲಾಗ್ತಾ ಇದೆ. ಕೇವಲ 6 ತಿಂಗಳಲ್ಲಿ 33.85 ಕೋಟಿ ಖರ್ಚು ಮಾಡಿದೆ ಜಿಬಿಎ. 41,150 ಗುಂಡಿಗಳ ಪೈಕಿ 39,887 ಗುಂಡಿಗಳನ್ನು ಮುಚ್ಚಿದ್ದಾರೆ. ಆದರೆ ಜಿಬಿಎ ಅಧಿಕಾರಿಗಳ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ. ಹೀಗಾಗಿ ಅಂದ್ರೆ ಸಾರ್ವಜನಿಕರ ಹಣವನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಎನ್ನುವಂತಹ ಆರೋಪ. ಹೀಗಾಗಿ ಇದರ ಬಗ್ಗೆ ಸಂಪೂರ್ಣವಾದಂತಹ ತನಿಖೆ ಆಗಬೇಕು ಅಂತ ಮನವಿಯನ್ನ ಮಾಡಲಾಗ್ತಾ ಇದೆ. ಚಾಮರಾಜಪೇಟೆಯಲ್ಲಿ 1 ಗುಂಡಿಗೆ 1 ಲಕ್ಷ ಖರ್ಚನ್ನ ಮಾಡಿದ್ದಾರೆ. ಆದರೆ ಶಿವಾಜಿನಗರದಲ್ಲಿ 1 ಗುಂಡಿ ಮುಚ್ಚೋದಕ್ಕೆ 60,000 ವೆಚ್ಚ ಆಗಿದೆ. ಹಾಗೆ ಇನ್ನೊಂದು ಕಡೆ ನೋಡ್ತಾ ಹೋಗೋದಾದ್ರೆ ಗೋವಿಂದರಾಜನಗರದಲ್ಲಿ 49,000 ರೂಪಾಯಿ ವೆಚ್ಚದಲ್ಲಿ ಗುಂಡಿಯನ್ನ ಮುಚ್ಚಲಾಗಿದೆ. ಗಾಂಧಿನಗರದಲ್ಲಿ 1 ಗುಂಡಿ ಮುಚ್ಚೋದಕ್ಕೆ 31,000 ಖರ್ಚು ಮಾಡಿರೋದಾಗಿ ಮಾಹಿತಿ ಇರುವಂತದ್ದು ನೀವು ಕೂಡ ನೋಡ್ತಾ ಇದ್ದೀರಾ. ಇನ್ನು ಕೆಲವು ಕಡೆ 5,000ಕ್ಕಿಂತ ಕಡಿಮೆ ವೆಚ್ಚದಲ್ಲಿ ಈ ಗುಂಡಿ ಮುಚ್ಚುವಂತಹ ಕಾರ್ಯ ಆಗಿದೆ. ಹಾಗೆ ಜಯನಗರದಲ್ಲಿ ನೀವು ನೋಡಿದ್ರೆ ಅಲ್ಲಿ ಯಾವುದೇ ವೆಚ್ಚನೇ ಆಗಿಲ್ಲ ಎನ್ನುವಂತಹ ವರದಿ ಸಿಗ್ತಾ ಇದೆ. ಹೀಗಾಗಿ ಕ್ಷೇತ್ರದಿಂದ ಕ್ಷೇತ್ರಕ್ಕೆ ಈ ದರ ವ್ಯತ್ಯಾಸ ಆಗ್ತಾ ಇದೆ. ಇದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇದು ರಸ್ತೆ ರಿಪೇರಿನ ಅಥವಾ ಚಿನ್ನದ ಲೇಪನ ಮಾಡ್ತಿದ್ದಾರಾ ಅಂತ ಜನರು ಪ್ರಶ್ನೆ ಮಾಡ್ತಿದ್ದಾರೆ.